ಎಲ್ರಿಗೂ ನಮಸ್ಕಾರ. ನಾವು ಕಶ್ಯಪಿ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಪ್ರತಿ ವಾರದಂತೆ ಈ ವಾರ ಸಹ ಒಂದು ಹೊಸ ಜಾಗವನ್ನು ನಿಮಗೆ ಪರಿಚಯ ಮಾಡಿಕೊಡಲು ಇಷ್ಟಪಡುತ್ತಿದ್ದೇವೆ. ಈ ಬಾರಿ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿರುವ ಇಂದಿರಾ ಕಾಲೋನಿಯಲ್ಲಿ ಒಂದು ಪಂಚಮುಖಿ ಆಂಜನೇಯನ ದೇವಸ್ಥಾನ ಇದೆ. ಅದರ ವಿಶಿಷ್ಟತೆಯ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇವೆ. ಈ ದೇವಸ್ಥಾನದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಅಲ್ಲದೇ ಶ್ರೀರಾಮಚಂದ್ರರ ಉತ್ಸವ ಮೂರ್ತಿ ಇದೆ. ಶಿವಪಾರ್ವತಿ ಸನ್ನಿಧಿ ಇದೆ. ನವಗ್ರಹಗಳ ಸಾನ್ನಿಧ್ಯವೂ ಇದೆ. ಪ್ರತಿನಿತ್ಯ ಪೂಜೆ ನಡೀತದೆ. ವರ್ಷಕ್ಕೊಮ್ಮೆ ರಥೋತ್ಸವ ನಡೀತದೆ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡು ಅನೇಕ ಜನ ಬರ್ತಾರೆ. ಯಾಕೆ ಅಂತಂದರೆ ಶೀಘ್ರ ವರ ಕೊಡುವ ಆಂಜನೇಯ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿರುವುದರಿಂದ ಅನೇಕ ಜನ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇವಸ್ಥಾನದಲ್ಲಿ ಇದರ ದೇವಸ್ಥಾನದ ಪ್ರಾಂಗಣದಲ್ಲಿ
ಒಂದು ದುಂಡು ಕಲ್ಲಿದೆ. ಆ ಕಲ್ಲಿಗೆ ಗುಂಡಪ್ಪ ಎಂದು ನಾಮಕರಣ ಮಾಡಿದ್ದಾರೆ. ಇದರ ವಿಶೇಷತೆ, ಗುಂಡಪ್ಪನ ವಿಶೇಷತೆ ಇಲ್ಲಿ ಏನೆಂದರೆ, ಭಕ್ತಾದಿಗಳು ತಮ್ಮ ಅಪೇಕ್ಷೆಯನ್ನು ಮನನ ಮಾಡಿಕೊಂಡು ಆಂಜನೇಯ ಸ್ವಾಮಿಯನ್ನು ನೆನೆಸ್ಕೊಂಡು ಈ ಗುಂಡಪ್ಪನ ಮೇಲೆ ಕುಳಿತುಕೊಂಡ್ರೆ ಆ ಅಪೇಕ್ಷೆ ಈಡೇರ್ತದೆ ಅಂತ ಹೇಳಿದರೆ ಗುಂಡು ಕಲ್ಲು ತಾನಾಗಿಯೇ ತಿರುಗ್ತದೆ. ಹೋದರೆ ಅಪೇಕ್ಷೆ ಈಡೇರಲ್ಲ ಅಂತಂದರೆ 1 ಇಂಚು ಕೂಡ ಈ ಗುಂಡಪ್ಪ ತಿರುಗಲ್ಲ. ಭಕ್ತಾದಿಗಳು ಅದನ್ನು ಮನವರಿಕೆ ಮಾಡಿಕೊಳ್ತಾರೆ. ಅನೇಕ ಜನ ಭಕ್ತಾದಿಗಳು ಬಂದು ಇದರ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ಒಂದು ವಿಶೇಷತೆ, ಪವಾಡವನ್ನು ಕೂಡ ಇವರು ನೋಡ್ತಾರೆ. मनोजवं मारुतुल्यवेगं जितेन्द्रियं बुद्धिमातावरिष्ठं वातात्मजं वानरयुतं ಶ್ರೀರಾಮದೂತಂ ಶಿರಸಾ ನಮಾಮಿ. ಇದು ಮೂಲತಃ ಶಿವಲಿಂಗಪ್ಪ ಅಂತಿದ್ರು. ಅವರೇ ಮೂಲತಃ ತುಂಬ ವರ್ಷದಿಂದ, ನಾವೇ ಬಂದು 40 ವರ್ಷ ಆಯಿತು. ಅದಕ್ಕಿಂತ ಮೊದಲಿಂದಲೂ ನಡೆಸ್ಕೊಂಬರ್ತಾ ಇದ್ದಾರೆ. ಇದೇನು ವಿಶೇಷ ಅಂತಂದರೆ, ಇಲ್ಲಿ ಪಂಚಮುಖಿ ಸ್ಥಾಪನೆ ಮಾಡೋದು ಅವರೇನೇನೆ. ಆಮೇಲೆ ತುಂಬ ವರ್ಷ ಆಯಿತು ನಾವು ಬಂದು ನಾವಿಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಗುಂಡಪ್ಪ ವಿಶೇಷ ಇಲ್ಲಿ. ಅದೇನು ಮಕ್ಕಳಾಗದೇ ಇರೋ, ಮದುವೆ ಆಗದೇ ಇರೋ, ಒಂದು ತಮ್ಮ ಇಷ್ಟ ಏನು ನೆರವೇರಿಸ್ಕೊಂಡು ಹೋಗ್ತಾರೆ ಅದೆಲ್ಲ ಆಗ್ತಾಯಿದೆ. ಅವರವ್ರ ನಂಬಿಕೆ ಬಿಟ್ಟು ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಹೋಗಬೇಕು ಅನ್ನೊಂದಾಯ್ತು. ಅವನ ಪ್ರಶ್ನೆ ಕೇಳಿಕೊಂಡು ಆಮೇಲೆ ವೈಕುಂಠ ಏಕಾದಶಿ, ಹನುಮ ಜಯಂತಿ ವಿಶೇಷ. ಅಂದರೆ ಹನುಮ ಜಯಂತಿನೇ ಜೋರಾಗಿ ನಡೆಯುತ್ತೆ.
4-5 ಬರ್ತವೆ. ಶ್ರೀರಾಮನವಮಿ, ಹನುಮ ಜಯಂತಿ, ವೈಕುಂಠ ಏಕಾದಶಿ, ತಿರುಪ್ಪಾವಳಿ ಸೇವೆ, ಸಂಕ್ರಾಂತಿ ಹಬ್ಬದಲ್ಲಿ ತಿರುಪ್ಪಾವಳಿ ಸೇವೆ ಮಾಡ್ತೀವಿ. ಪ್ರತಿಯೊಂದಕ್ಕೂ ಎಲ್ಲ ಬಂದು ದೇವ್ರ ದರ್ಶನ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಹೋಗ್ಬೇಕಷ್ಟೆ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ಆಂಜನೇಯ ಇರುತ್ತೆ. ಇದು 5 ಮುಖ ಇರೋ ಆಂಜನೇಯ ಇರುತ್ತೆ. ಇದ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಗುಂಡಪ್ಪ ಅನ್ನೋದೊಂದು ಸಾಲಿಗ್ರಾಮದ ದೇವರ. ಆ್ಯಕ್ಚುಲಿ ಅದು ಗುಂಡಪ್ಪ ಅಂತ ಬರುತ್ತೆ ನಮಗೆ. ಆ ಗುಂಡಪ್ಪನದು ಮೇಲೆ ನಮ್ದು ಏನಿರುತ್ತೆ ಅಂದರೆ, ನಾವು ಏನು ಪ್ರಶ್ನೆ ಕೇಳ್ತೀವಲ್ಲ, ಆ ಪ್ರಶ್ನೆ ಅದಕ್ಕೆ ತಕ್ಕನಾದ ಉತ್ತರ. ಅದು ನಮಗೆ ಪ್ರಾರ್ಥನೆ, ಪ್ರಶ್ನೆ, ಪ್ರಯತ್ನ 3 ಇರುತ್ತೆ ನಮಗೆ. ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ತೀವಿ, ಅದು ಪ್ರಾರ್ಥನೆ ಆಗುತ್ತೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಕೆಲಸ ಶುರು ಮಾಡಬೇಕು ಅಂತಿದ್ದೀವಿ, ಯಾವುದೋ ಒಂದು ಮದುವೆ ಮಾಡಬೇಕು ಅಂತಿದ್ದೀವಿ, ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಕೈ ಹಾಕಬೇಕು ಅಂತ ಇದ್ದೀವಿ ಅಂತ ಅಂದ್ಕೊಂಡು ಅದು ಪ್ರಶ್ನೆ ಆಗುತ್ತೆ. ಆ ಪ್ರಶ್ನೆ ನಾವು ಅದು ಪ್ರಯತ್ನ ಪಡ್ಬೋದಾ ಅದರೊಳಗೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ನಾವು ಸೂಕ್ತವಾಗಿ ಪ್ರಯತ್ನ ತೊಗೊಳ್ತೀವಿ ಅಂದರೆ, ಪ್ರಾರ್ಥನೆಯಲ್ಲಿ ಪ್ರಶ್ನೆ ನಮಗೆ ಕರೆಕ್ಟ್ ಆನ್ಸರ್ ಬಂತು ಅಂದರೆ, ಒಳ್ಳೆ ಪ್ರಯತ್ನ ಮಾಡಿದ್ರೆ ಖಂಡಿತ ಅದರೊಳಗೆ ಸಕ್ಸಸ್ ಆಗೇ ಆಗುತ್ತೆ. ಅದು ಸರಿ ಇಲ್ಲ, ನಮಗೆ ಕೆಲಸ ಬೇಡ ಅಂತ ಅನಿಸಿದ್ರೆ ಅದು ನಮಗೆ ಮಾಡದೇ ಇರೋದೇ ಉತ್ತಮ. ಏಕೆಂದರೆ ಆಗೋದಕ್ಕೂ ಒಂದು ಕಾರಣ ಇರುತ್ತೆ, ಆಗದಿರೋದಕ್ಕೂ ಒಂದು ಕಾರಣ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಸೊ ಇಲ್ಲಿ ಬರೋದು ಜನಗಳು ಹೇಗೆ ಅಂದರೆ, ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತಿರ್ತಾರೆ, ಆ ಕೆಲಸ ಬೇಡ ಅಂತ ಅನ್ಸಿದ್ರೆ ಅದರಿಂದ ಅವ್ರಿಗೇನೋ ತೊಂದರೆ ಇರುತ್ತೆ. ಸೊ ಅದಕ್ಕೆ ಆ ಕೆಲಸ ಬೇಡ ಅಂತ ಇರುತ್ತೆ. ಹುಡುಗನ ಮದುವೆ ಆಗ್ಬೋದು, ಮನೆ ಕಟ್ಟೋ ವಿಷಯ ಆಗ್ಬೋದು, ಸೈಟ್ ತೊಗೊಳ್ಳೋ ವಿಷಯ ಆಗ್ಬೋದು, ಏನೇ ಮನಸ್ಸಲ್ಲಿ ಏನೇ ಒಂದು ಪ್ರಶ್ನೆ ಬಂದರೂ ಕೂಡ ಇದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಅದಕ್ಕೆ ಪ್ರಶ್ನೆ ಕರೆಕ್ಟಾಗಿರಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋದು, ಎಲ್ಲ ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ಪಂಚಮುಖಿ ಆಂಜನೇಯ ವಿಶೇಷ ಏನಂದರೆ, ನಾವು ಇಲ್ಲಿ ಪ್ರಶ್ನೆ ಕೇಳ್ತೀವಿ. ನಾವು ಮುಂದುವರಿಬೇಕು ಅಂದಾಗ ಅದರಲ್ಲಿ ಹೇಗೆ ಮುಂದುವರಿಬೋದು ನಾವು ಅನ್ನೋದಕ್ಕೊಂದು ಬರುತ್ತೆ. ಅದಕ್ಕೆ ದೇವ್ರು ಕೊಟ್ಟ ಮೇಲೆ ಅದಕ್ಕೆ ನಾವು ತಕ್ಕನಾಗಿ ಪ್ರಯತ್ನ ಮಾಡಿದ್ರೆ ಅದು ಖಂಡಿತ ನಮ್ಗೆ ಅದರಿಂದ ಒಳ್ಳೆಯ ಪ್ರತಿಫಲ ಸಿಗುತ್ತೆ ನಮಗೆ. ಸೊ ಇದು ಎಲ್ಲ ಕಡೆ ಸುಮಾರು ವರ್ಷದಿಂದ ನಡ್ಕೊಂಡ್ಬಂದಿದೆ. ಜನಗಳು ನಂಬಿಕೆನೂ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ತುಂಬ ಹೋಗ್ತಾನೆ ಇದ್ದಾರೆ ಜನನು. ಶನಿವಾರ ನಮ್ಮದು ಇಲ್ಲಿ ಗುಂಡಪ್ಪ ಇರೋದಿಲ್ಲ, ಮತ್ತು ವಿಶೇಷವಾದ ಹಬ್ಬದ ದಿನ ನಮ್ಮ ಗುಂಡಪ್ಪಲ್ಲಿ, ಏಕೆಂದರೆ ಜನ ಜಾಸ್ತಿ ಇರ್ತಾರೆ, ಅಲ್ಲಿ ಪ್ರಶ್ನೆ ಕೇಳ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ಅವ್ರಿಗೆ. ಸೊ ಜನ ಜಾಸ್ತಿ ಇರೋ ದಿನ ನಾವು ಗುಂಡಪ್ಪನ ಇಡೋದಿಲ್ಲ. ಶನಿವಾರ ಬಿಟ್ಟು ಮತ್ತು ಹಬ್ಬ ದಿನಗಳು ಬಿಟ್ಟು ಮಿಕ್ಕಿ ದಿನ ಎಲ್ಲ ದಿನವೂ ಇರುತ್ತೆ. ಬೆಳಗ್ಗೆ 7:30 10:00ವರೆಗೂ ಮತ್ತು ಸಂಜೆ 6 8:00ವರೆಗೂ ಇರುತ್ತೆ. ಬಂದು ನೀವು ತಗೊಂಡು ಮಾಡ್ಕೋಬೋದು. ಜೈ ಶ್ರೀರಾಮ್. ಈ ಒಂದು ದೇವಸ್ಥಾನಕ್ಕೆ ನಾವು ತಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ, ಇಲ್ಲಿ ದರ್ಶನ ಮಾಡಿದ್ದೀರಿ. ತಾವು ಕೂಡ ಬಂದು ಸಾಕ್ಷಾತ್ ಇದರ ಪ್ರಭಾವವನ್ನು ನೋಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಮತ್ತೊಂದು ಪುರಾತನವಾದ, ಪ್ರಸಿದ್ಧವಾದ, ಹಾಗೆಯೇ ಪವಾಡ ಸದೃಶವಾದಂತಹ ದೇವಸ್ಥಾನವನ್ನು ನಾವು ತಮಗೆ ಪರಿಚಯಿಸಲು ಈಗ ಸಿದ್ಧರಾಗಿದ್ದೇವೆ. ಅಲ್ಲಿಯವರೆಗೂ ನಮಸ್ಕಾರ.